ಬಂದು ನೀನು ನಾನು ಒಟ್ಟು ಕರಿಬೇಡ ಅಂದೆ ಮುಂದೆ ಹೋಗಿ ಎಲ್ಲಿ ಬೀಳ್ತಾನೆ ಏನೋ ತಂಗಿ ಬರೀ ರತ್ನವ ರೀ ತಂಗಿ ಬೇಷ ಕೊಟ್ಟು ನೋಡಂಗೆ ಒಂದು 4 ಸನ್ನಿ ನಿಮ್ಮ ಅವ್ರು ನಿಮ್ಮ ಇವತ್ತು ಕಾಡಿತೇನೆ ನಾನು ನಿನ್ನ ಇವತ್ತು ಉಳಿಸೋದಿಲ್ಲ ಏನ ಅಯ್ಯ ತಂಗಿ ಇನ್ನೂ ಮುಗಿಸಿಲ್ಲ ನೋಡಿ ಇನ್ನೂ ಬಾಯಿ ಕೇಳಾಗತ್ತೈತಿ ನಡಿಯವ ಅವ್ರನ್ನ ಏನಾರ ಮಾಡ್ಕೊಂದಿಗಿಂತ ನಾನು ಕುಡಿದು ನಿಷೇಧಾಗ ನಾವು ನಾನು ಓಣೆ ಮಗ ಕೊಡಿಸಿ ಹ್ಯಾಂಗಸಿಲ್ಲ ನಾನು ಹೊಡಿಸಿಲ್ಲ ನಿಮ್ಮ ನೀನು ಇರೋದವು ಇವತ್ತು ನೀನು ಕೆಲಸ ಮಾಡ್ತೇನೆ ನೀನು ದೇಶದ ಭಾಡೆ ಮುಟ್ಟ ನನ್ನ ಸಸಿನ ನಿನ್ನ ಜೀವಂತನ ಹೆಣ ಮಾಡ್ತೀನಿ ದುಡ್ದಿದ್ದೆಲ್ಲ ಉಚ್ಚಿ ಕುಡ್ದು ಬಂದಿಲ್ಲಿ ಹೆಂಗಸರ ಮೇಲೆ ನಿಗರ್ತೀನ ಗಂಡಸ ನೀನು ತುಳದೆ ಅಂದ್ರೆ ನೋಡಿ ನಿನ್ನ ಓಯ್ ಏನು ಬಳಕೆ ಮಾಡತ್ತಾರ ಮತ್ತೆ ಸಸಿ ಸೇರ ನನ್ನ ಮೇಲೆ ನಿಮ್ಮವ್ರು ಏಯ್ ದಶಾ ಎಲ್ಲಿ ನಿಂದ ಓಣ್ಯಾಗ ಕಾಕ ಒಂದು 4 ಕಾಲ್ಮರಿ ತೊಗೊಂಡಂಗು ಬಾರಸ್ರಿ ಅವಂಗ ಓಣ್ಯಾಗ ನೀನು ಹೆಣ್ಮಕ್ಳಿಗೆ ಯಾಕಡೆ ಮಾತಾಡ್ತಾನ ಪಾಪ ಹುಡುಗಿಗೆ ಹಾಕಿ ಹೆಣ್ಯಾಕತ್ತಾನ ನೋಡು ಕಾಕ ಏನ್ಲಿ 3 ಬಿಲ್ಲಿದ್ ಕುಡ್ದು 6 ಬಿಲ್ಲಿದ್ ಹರಡಕತ್ತೀನ ಏನು ದೊಡ್ಡ ಏನು ನಿಗರಾಕತ್ತೀಯಲ್ಲ ಯಾಕೆ ಹ್ಯಾಂಗೈತೆ ಮೈಗೆ ಹಲೋ ಎಕ್ಸ್ಕ್ಯೂಸ್ ಮೀ ದಿಸ್ ಇಸ್ ಮೈ ಪರ್ಸನಲ್ ಪ್ರಾಬ್ಲಮ್ ಯುವರ್ ನೋ ಎಂಟ್ರಿ ಡೂ ಯು ಅಂಡರ್ಸ್ಟ್ಯಾಂಡ್ ಲೇ ಕುಡುಕ್ ಸುಳ ಮಗನ 3 ಬಿಲ್ಲಿದ್ ಕುಡಿದು ಇಲ್ಲಿ 6 ಬಿಲ್ಲಿದ್ ನಿಗರಾಕ್ ಬರಬೇಡ ನಮ್ಮ ಮುಂದೆ ನೋಡು ಕಾಲ್ಮರಿ ತೊಗೊಂಡು ಬಾಯಾಗ ಇಡ್ತೀನಿ ಲೇ ನಿಂದು ಪರ್ಸನಲ್ ಇದ್ರೆ ನಿಂದು 4 ಗಾಡ್ಯಾಗ ಇಟ್ಕೋಬೇಕು ಅಂಗಳದಾನಿ ತೊಗೊಂಡು ಊರು ಕೇಳಂಗೆ ಯಾಕೆ ದಾನ್ಲೆ ಮಾಡಕತ್ತಿ ಹೆಂಗಸೂರ್ ಮ್ಯಾಗ ದೊಡ್ಡ ಗಂಡಸ್ತನ ತೋರ್ಸಾಕ್ ಬಂದಿಯನ ನೀನು ಎಲ್ಲಾರು ತೊಗೊಂಡು ನಿನಗೆ ಹೇರಿದ್ವಿ ಅಂದ್ರೆ ನೋಡಿ ನೀನು ಜೀವಂತನ ಸಮಾಧಿ ಅಕ್ಕಿ ಯಾರು ಶನೇಶ್ ಅವರು ನೀವೇಕಾಗಪ್ಪ ನಾನು ಹೇಳ್ತೆ ಮೇಲೆ ಕಾಳಜಿ ನಿಮಗೆ ನನ್ನ ಮ್ಯಾಗಿಲ್ಲದ ಕಾಳಜಿ ನಾನು ಹೇಳ್ತೆ ಮ್ಯಾಗ ನಿಮಗೆಲ್ಲ ಯಾಕಪ್ಪ ಕಾಳಜಿ ಬಂದೈತಿ ನಾನು ಹೇಳ್ದಾಗ ನೀವು ಏನು ಸಂಬಂಧ ಅದನ್ನು ಹೇಳ್ರಿ ಅದು ಭಾಳ ಅಗ್ಗೇಡಿತ್ತು ಶಿವಣ್ಣ ಹೊಲಸದ ನಾವು ಭಾಳ ಅವ್ನ ಹೆಂಡತಿ ಯಾರು ಮಾತಾಡ್ತಾರೆ ಅವ್ರಿಗೆ ಸಂಬಂಧ ಹಾಕಂತ ಹೊಲಸ ಹೇಸಿ ಇದ್ದಾನವ ಅದಕ್ಕೆ ನಾವು ಇಲ್ಲೇ ದಿನ ಹೊಡೆದಾಡ್ತಿದ್ರು ನಾವು ನೋಡಂಗಿಲ್ಲ ಓ ಪರಮೇಶ್ವರನವರು ನಮಗೆ ನಮಸ್ಕಾರ ಇಟ್ಬಿಡಿ ನಿಮ್ಮ ನಮಸ್ಕಾರ ಹಂಗಿರ್ಲಿ ಹೆಣ್ಮಕ್ಳಿಗೆ ಹಂಗೆ ಓಣ್ಯಾಗ ನಿಂದ್ರಿಸಿ ಹೊಡಿಬೇಡಪ್ಪ ಹಿಂಗೆ ಕುಡಿದು ಓಣ್ಯಾಗ ಹಿಂಗೆ ಹೊಡೆದಾಡಿದ್ರೆ ಮರ್ಯಾದೆ ಇರ್ತೈತಿ ಏನು ಸಮಸ್ಯೆ ಐತಿ ಒಳಗೆ ಕೂತ್ಕೊಂಡು ಮಾತಾಡಿ ಬಗ್ಗೆ ಹರಿಸ್ಕೊರಿ ಚಂದ ಕುಡಿದು ಮನೆಗೆ ತಂದು ಕುಡಿದು ಮಾಡಿ ಯಾಕೆ ಹೆಣ್ಮಕ್ಳು ಹಂಗೆ ಜಲಮ ಅಯ್ಯೋ ಅನಿಸ್ತಿ ಸುಮ್ಮನೆ ಮರ್ಯಾದೆ ಕಡಿಮೆ ಅಲ್ಲನ ಓ ಪರಮೇಶ್ವರನವ್ರು ನಮಸ್ಕಾರ ರೀ ಪರಮೇಶ್ವರನವ್ರಿ ನೀವು ನಮಗೆ ಏನು ನಾನು ಕುಡಿತೀನಿ ಅಂದರೆ ಮರ್ಯಾದೆ ಬಿಟ್ಟೀನಿ ಅಂತನ ನೀವು ಹೇಳ್ತಿರೋದು ಏನು ನಿಮ್ಮ ಅರ್ಥ ನೀವು ನನಗೆ ಮರ್ಯಾದೆ ಪಟ್ಟ ಮಾಡಕ್ಕೆ ಬರಬೇಡ್ರಿ ನೀವು ಮರ್ಯಾದೆ ಎಟ್ಟೈತೆ ಅಂತಂದು ನನಗೆ ಗೊತ್ತೈತಿ ನಾ ಹೇಳೇ ನೀವು ಮರ್ಯಾದೆ ಲೇ ಹಡ್ಸಿಕೆ ಏನು ಅವನ ಮರ್ಯಾದೆ ಬಗ್ಗೆ ಹೇಳ್ತೀನಿ ನಿಂದು ಮರ್ಯಾದೆ ನೋಡ್ಕೋ ಊರಾಗ ಓಣ್ಯಾಗ ಹೊಂಟೈತಿ ಹಲೋ ಕಲ್ಲಪ್ಪನವ್ರಿ ವೇಟ್ ನಾನು ಬರೀ ಇಲ್ಲಿ ಕುಡಿದು ನನ್ನ ಮರ್ಯಾದೆನ ಇದೇ ಓಣ್ಯಾಗ ತಗೊಳಕತ್ತೀನಿ ಓಕೆ ಇವ್ರದ್ದು ಭಾಳ ಮರ್ಯಾದೆ ಐತನಪ್ಪ ಇವ್ರು ನನಗೆ ಬುದ್ಧಿ ಹೇಳಕ್ಕೆ ಬಂದಾರ ಅದನ್ನು ಹೇಳ್ತಾರೆ ನೋಡಿ ಮೀಶಪ್ಪ ಬುದ್ಧಿ ಹೇಳದ ಅನ್ನಂಗೆ ಇವ್ರದ ಮರ್ಯಾದೆ ಇವ್ರಿಗೆ ಗೊತ್ತಿಲ್ಲ ನಾನು ಮರ್ಯಾದೆ ಬಗ್ಗೆ ಮಾತಾಡಕ್ಕೆ ಬಂದಾರ ಹೇಳೇನಪ್ಪ ಇವ್ರ ಮರ್ಯಾದೆ ಎಟ್ಟೈತಂತೆ ಇವನ ಮಗಳು ಮುಂಬೈಗೆ ಯಾವಂದ ಕೊಟ್ಟಾಗ ಒಂದು ವಾರ ಇದು ಬಂದಿದ್ಲಂತೆ ಏನು ಮಾಡಿದ ಯಾರಿಗೆ ಗೊತ್ತು ಇವಂದ ಮರ್ಯಾದೆ ಇವಂಗೆ ಇಲ್ಲಿ ಗೊತ್ತಿಲ್ಲ ಉಳಿಸಿ ಹೇಳೋದು ನನ್ನ ಮರ್ಯಾದೆ ಬಗ್ಗೆ ಮಾತಾಡಕ್ಕೆ ಬಂದಾನೆ ರೀ ಆ ಹೊಲಸು ಬಾಯಿ ಕೊಟ್ಟಾಗ ಏನು ಮಾತಾಡ್ತೀರಿ ಬರ್ರಿ ಕುಡಿದು ನಿಷೇಧಾಗ ಏನಾರ ಬಾಯಿ ಬಂದಿದ್ದು ಒದರ್ತೈತಿ ಅದನ್ನು ತಡಬೋದು ಕೊಳಚಿ ಮ್ಯಾಗ ಕಲ್ಲು ಹಾಕೋದು ಒಂದೇ ಅದರ ಮ್ಯಾಗ ಕಲ್ಲು ಹಾಕಿದ್ರೆ ನಮ್ಮ ಮರಿಗೆ ಸಿಡಿಯೋದು ಹೊಲಸು ಅದ್ರ ಕೊಟ್ಟಾಗ ಏನು ಮಾತಾಡ್ತೀರಿ ಬರ್ರಿ ಏನಾರ ಮಾಡ್ಕೊಂಡು ಹಾಳ್ಕೊಂಡು ಬಿದ್ಕೊಂಡು ಹೋಗವಲ್ದಾಕ ನಿಂದ್ರಪ್ಪ ನೀವು ಮರ್ಯಾದಸ್ತರು ಯಾಕೆ ಕೊಟ್ಟಿರಿ ನಿಂದ್ರಿ ಮರ್ಯಾದಸ್ತರೆಲ್ಲ ಹೆಂಗೆ ಹೋಗ್ಬಿಟ್ರೆ ಹಾಗೆ ನಮಗೆ ಎಷ್ಟೊತ್ತು ನೀವೆಲ್ಲರೂ ಬುದ್ಧಿ ಹೇಳೋಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನೀವು ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳೋ ನಿಮ್ಗೆ ಇಷ್ಟ ಇದ್ದರೆ ನೀವು ಇಲ್ಲಿಂದ ಹೊರಡ್ಬೋದು ನೀವು ಏನಾದರೂ ನನ್ನ ಬಾಯಿಂದ ನಿಮ್ಮ ಮರ್ಯಾದೆ ತಗೋಬೇಕು ಅನ್ನೋದಾದರೆ ನೀವು ಇಲ್ಲಿ ಸ್ಟೇ ಆಗ್ಬೋದು ನೋ ಪ್ರಾಬ್ಲಮ್ ಸರ್ಸು ಬಾ ಮನೆಗೆ ಹೋಗೋಣ ಈ ಹೊಲಸಕ್ಕೆ ಬಾಯಿಗೆ ಹತ್ತಿ ನಮ್ಮ ಮರ್ಯಾದೆ ತಕ್ಕೊಳ್ಳೋದಕ್ಕಿಂತ ನಾವು ಮನೆಗೆ ಹೋಗೋದು ಬೇಷಿ ಸರ್ಸತಿ ಹೋಗೇ ಬಿಟ್ಟು ನೋಡಿ ಯಾಕ ಅವ ದಿನ ಇದನ್ನ ಮಾಡ್ತಾನೆ ರಗಡಿ ನಾವು ನೋಡ್ಕೊಂಡು ಸುಮ್ಮನೆ ಇರ್ತೀವಿ ಏನು ಹೇಳಕ್ಕೆ ಹೋಗೋದಿಲ್ಲ ಸುಳ್ಳ ಹೇಳಕ್ಕೆ ಹೋದ್ರ ಮೇಲೆ ಬೀಳ್ತಾನ ಅದನ್ನು ನೋಡಿ ಎಲ್ಲರೂ ಸುಮ್ಮನೆ ಆಗ್ಬಿಟ್ಟಾರೆ ಮತ್ತೆ ಏನಾರ ಹೇಳಕ್ಕೆ ಹೋದ್ರೆ ನಿಂಬುದು ತೆಗಿಲಿನ ಅಂತಾರೆ ಇದ್ರ ಬಾಯಿಗೆ ಯಾರು ಹತ್ತಕ್ಕೆ ಹೋಗೋದೈತೆ ಅಂತಂದು ಇವನು ಯಾರು ತಡವಕ್ಕೆ ಹೋಗೋದಿಲ್ಲ ಯಾಕ ಸುಮ್ಮನೆ ಅದ್ರ ಮ್ಯಾಗ ಕೊಳಚಿದ್ದಂಗೆ ಐತೆ ಆ ಕೊಳಚಿ ಮ್ಯಾಗ ಯಾಕೆ ಕಲ್ಲು ಹಾಕಿ ಮಕ್ಕಕ್ಕೆ ಸಿಡಿಸ್ಕೊತಿ ಹೋಗ್ಯಾಕ ಸುಮ್ಮನೆ ಮಾಡ್ತೀನಿ ನಿಮ್ಗೆ ಇಷ್ಟು ತಣ್ಯಾರ ನೀವು ಓಣ್ಯಾಗ ಮಾಡ್ತೀನಿ ತಡಿ ಅವ್ನು ನೀವು ನನಗೆ ಎಲ್ಲ ಹೊಡೋದೇ ಅಲ್ಲ ನೀನು ನೋಡ್ಕೋತೇನೆ ಅಂದೆ ನೋಡನ್ ತಗೋ ಯಾರು ನೋಡ್ಕೋತಾರಂತಂದು ಸುಬ್ಬವ ಹೋಗ್ವಾ ಮನೆಗೆ ಹೋಗಿ ನೀ ಸುಳ್ಳ ಆ ಕುಡುಕ್ ಸುಳ್ಳೆ ಮಗನ ಕುಟ್ಟಾಗ ಏನು ಬಾಯಿ ಹತ್ಕೊಂಡು ನಡಿ ನಾ ಎಲ್ಲ ಹೇಳಿ ಕಳಿಸ್ತೀನಿ ನಡಿ ಅವಂಗ ಲಾ ಕುಡ್ಕ ನೀನು ಸೊಕ್ಕ ಇಳಿಸಿ ನಿನ್ನ ನಾಯಿಗತೆ ಈ ಓಣ್ಯಾಗ ಬೀಳಂಗೆ ಮಾಡಲಿಲ್ಲ ನನ್ನ ಹೆಸರು ಸುಬ್ಬಿನೇ ಅಲ್ಲ ತಿಳ್ಕೊ
ಹೋಗಿ ನಿನ್ನಂತ ಹೇಗೆ ಸರ್ ನಾ ಭಾಳ ಮಂದಿ ನೋಡೇನೆ ನನ್ನ ಸರ್ವಿಸ್ನಾಗ. ಓಯ್ ಇದು ನೀವು ಹೋಗಿಲ್ಲಪ್ಪ, ಹೋಗ್ರಿ ನಿಮ್ಮ ಕೆಲಸ ನೋಡ್ಕೊ ಹೋಗ್ರಿ. ನಿಮಗೆ ಬರೀ ಮಂದಿ ಮನ್ಯಾಗ ಏನು ನಡೀತಿರ್ತದೆ ನೋಡೋದೇ ನಿಮಗೆ ಕೆಲಸ ಅಲ್ಲಪ್ಪ. ನಿಮ್ಮ ಮನ್ಯಾಗ 108 ನಡೀತಿರ್ತಾವೆ. ನಾವು ಯಾವತ್ತಾರ ಬಂದು ನಿಂತು ನೋಡಿ ನಿಮಗೆ ಹೇಳಕ್ಕೆ ಬಂದೇವ. ಎಲ್ಲರೂ ಏನಾರು ಮಂದಿ ಮನೇಲಿ ನಡೀತದೆ ಅಂದ್ರೆ ಎಲ್ಲರೂ ಬಂದುಬಿಡ್ತಾರೆ ಪಂಚಾಯತಿ ಮಾಡಕ್ಕೆ. ಎಲ್ಲರೂ ಬುದ್ಧಿವಂತರ ನಮ್ಮನ್ನ ದಾಡ್ಸೊಳೆ ಮಕ್ಕಳು ಮಾಡಿಬಿಡ್ತಾರೆ ಇವರೆಲ್ಲ. ನೋಡ್ರಿಪ್ಪ ನೀವೆಲ್ಲ ಇಟ್ಟತ್ತು ಬಂದು ನೋಡಿದ್ರೆ ನಮಗೆ ಬುದ್ಧಿ ಮಾತು ಹೇಳಕ್ಕೆ ಬಂದಿರುವಾಗ ಥ್ಯಾಂಕ್ ಯು ಸೋ ಮಚ್. ಆಲ್ ಆಫ್ ದ ಲಿವ್ ಮೀ. ಬಸ್ಸೆ ನೀ ಕುಡ್ದಾಗ ಇಂಗ್ಲೀಷ್ ಕರೆಕ್ಟ್ ಮಾತಾಡ್ತಿ, ನನಗೆ ಗೊತ್ತೈತಿ. ನೋಡ್ತಾ ಒಣ್ಯಾ ನಿಂತ್ಕೊಂಡು ಹಿಂಗೆ ಹಾದಿರಂಪ ಬೀದಿರಂಪ ಮಾಡೋದು, ಹೆಂಡತಿಗೆ ಯಾರ್ಯಾರಿಗಾರ ಹೋಲ್ಸೋದು, ಹೇಳಕ್ಕೆ ಬಂದವ್ರಿಗೆ ಹಂಗೆ ಚಿಲ್ಲರ್ ಬುದ್ಧಿ ತೋರಿಸ್ಬೇಡ. ನೀ ಜಗಳ ಮಾಡಬೇಡ ಅಂತ ಹೇಳೋದಲ್ಲ, ನಿಮ್ದು ಏನೈತೆ ನೋಡು ಮನೆ ಒಳಗೆ ಬಗ್ಗೆ ಹರಿಸ್ಕೊರಿ. ಓಣ್ಯಾಗ ಹಿಂಗೆ ಬಂದು ದಾಂಧಲೆ ಮಾಡಿದ್ರೆ ಕೇಳ್ತಾರ, ಮತ್ತು ನೋಡಿದವ್ರು ಕೇಳಾರ ಅಲ್ಲಪ್ಪ. ಊರು ಅಂದಮೇಲೆ ಅಗಲ ಮಗಲ ಅದೇವಿ ಅಂದಮೇಲೆ ಹೋಗ್ರಿ ಒಳಗೆ ಹೋಗಿ ಏನೈತೆ ನಿಮ್ಮದು ಬಗ್ಗೆ ಹರಿಸ್ಕೊರಿ. ದಲ್ಲಪ್ಪಣ್ಣ ಇವಂಗೆಲ್ಲ ಇಟ್ಟು ಸಮಾಧಾನದಾಗ ಹೇಳೋವೆಲ್ಲ ಹೇಳಿ ಮುಗಿಸೇವೆ ನಾವು. ಏನು ಇದೇನು ಹೊಸದಾದ ಏನಲ್ಲ ಬಾ, ಒಂದು 12 ತಿಂಗಳು ಇದೆ. ಒಂದು ದಿನ ಈವರ ಹೊಡೆದು ಅವ್ರನ್ನ ಸಾಯಿಸ್ತಾನೆ, ಅವ್ರವ್ರು ಹೊಡೆದು ಇವ್ನ ಸಾಯಿಸ್ತಾರೆ. ಒಟ್ಟಲ್ಲಿ ಇವ್ರ ಮನೆಗೆ ಯಾರು ಒಬ್ರು ಹಿಂಗೆ ಹೊಡೆದಾಗ ಸತ್ತ ಹೋಗ್ತಾರ, ನೀವು ನೋಡ್ಕೊಂಡಿರುವಂತೆ. ಸುಮ್ಮನಿರಪ್ಪ ಶಿವಪ್ಪ, ನಡೀರಿ ಎಲ್ಲರೂ ನಡೀರಿಪ್ಪ. ಹೋಗು ಬಸ್ಸೆ ಹೋಗಪ್ಪ, ಉಂಡು ಕೆಲಸ ಮಾಡ್ಕೊ ಹೋಗಿ. ಏನೈತಿ ಅಲ್ಲಿ ಹಿಂಗೆ ಆಡು ಹಗಲ್ನಾಗ ಕುಡಿದು ಹೊಡೆದಾಡೋದಂದ್ರೆ ಹ್ಯಾಂಗೆ? ಉನ ಎಣ್ಣ ಹಿಂಗೆ ಹಾಡು ಹಗಲ್ನಾಗ ರಗಳಿರೋದಂತ ಮಾಡ್ತಾನೆ ನೋಡು. ಮುಂಜಾನೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಹೇಳಿ ಈ ಹುಡುಗಿ ಸಂತಿಗೆ ಅಂತಂದು ಹೇಳಿ ಇವತ್ತು ರೊಕ್ಕ ಇಟ್ಟಾಳೆ. ಆ ಸಂತಿ ರೊಕ್ಕ ತೊಗೊಂಡೋಗಿ ಕುಡಿದು ಬಂದು ಇಲ್ಲಿ ಬಂದು ಹಾರಾಡಕತ್ತಾನೆ ನೋಡಿಟ್ಟು. ಮತ್ತೀಗ ಹುಡುಗಿ ಕೊಳ್ಳನ ಸರ ಬೇಕಂತಕಿನ ಒಣ್ಯಾನ ನಿಲ್ಲಿಸಿ ಹೊಡ್ಯಾಕತ್ತಾನೆ. ಮನ್ಯಾಗ ಒಂದು ಅಕ್ಕಿಲ್ಲ, ಬ್ಯಾಳಿಲ್ಲ, ಕಾಯಿಪಲ್ಲೆ ಇಲ್ಲ, ಏನಿಲ್ತಮ್ಮ. ಅವೇನೋ ಕುಡಿಯೋದು ಬಿಡ್ತಾರಂತ, ಗುಳಿಗೆ ಹಾಕ್ತಾರೆ, ಏನೇನೋ ಮಾಡ್ತಾರೆ ಅಂತಾರಲ್ಲ, ಅವೇನಾರ ಮಾಡ್ಬೇಕಿತ್ರುವ. ಅವೆಲ್ಲ ಗುಳಿಗೆ ಹಾಕೋದೆಲ್ಲ ಆಗೈತ್ರಿ ಕಕ್ಕರೆ. ಏನು ಹಾಕಿದ್ರು ಬಿಟ್ಟಿಲ್ರಿ ಇವು. ಹೊಲ್ ಬಿಡ್ಬೇಕು ತಂಗಿ. ಈಗೇನೋ ನೀವು ಇವತ್ತು ಸಂತಿಗೆ ಹೋಗಕ್ಕೆ ನಿಮ್ಗೆ ರೊಕ್ಕ ಬೇಕನ? ನಾ ಬೇಕಾದ್ರೆ ಒಂದು 500 ರೂಪಾಯಿ ಕೊಡ್ತೀನಿ, ತೋರಿ ಸಂತಿ ಮಾಡ್ಕೊಂಬರ್ರಿ. ಅಯ್ಯಪ್ಪ ಬೇಡ ತಮ್ಮ, ನಿನ್ನ ಹತ್ರ ಏನಾರು ನಾವು 500 ರೂಪಾಯಿ ಇಸ್ಕೊಂಡಿವಿ ಅಂದ್ರೆ ಏನು ಮುಗ್ದಾಗ ಹೋತು. ಈ ಹಲಕಟ್ಟು ಭಾಡೆ ನನ್ನ ಸೊಸಿಗೂ ನಿನಗೆ ಅಂಟು ಹಾಕಿ ಇನ್ನು ಅದನ್ನ ಹೇಳಕ್ಕೆ ನಿಂದಿರ್ತಾನೆ. ಹೆಂಗೆ ನಿಮಗೆ ಅವ್ನು ರೊಕ್ಕ ಕೊಟ್ಟ ಅಂತೇಳಿ. ಬೇಡಪ್ಪ ತಮ್ಮ, ನೀವು ಇಟ್ಟು ಹೇಳಕ್ಕೆ ಬಂದು ಇವ್ನ ಬಾಯಾಗ ಬಂದಂಗೆ ಅನ್ನಿಸ್ಕೊಂಡ್ರಿಪ್ಪ. ನಮ್ಗೆ ಕಿಮ್ಮತ್ತು ಕಡಿಮೆ ಇದ್ರ ಬಾಯಿಗೆ ಹತ್ತಿದ್ರೆ ಬೇಡ ಅಣ್ಣ. ಇಷ್ಟು ಇದು ಮಾಡಿದೆಲ್ಲ ಹಂಗೇನಾರ ಬೇಕಾದ್ರೆ ನಾನು ಬಂದು ಇಸ್ಕೊತೀನಿ. ಆಯ್ತು ಹೇಳ್ದೆ ಏನೈತೆ ನೋಡುವ ತಂಗಿ, ಬಗ್ಗೆ ಹರಿಸ್ಕೋರಿ, ನಡ್ರಿಪ್ಪ. ಇವತ್ತು ನಿಂದು ನಸೀಬ ಚಲೋ ಐತೆ ಅಲ್ಲ ಮೂದಕ್ಕೆ. ನೀನು ಎಟ್ಟನ್ನ ಅಟ್ಟಕ್ರಾಣಿ ಇದ್ದೆ. ಅವ 500 ರೂಪಾಯಿ ಕೊಡಕ್ಕೆ ಬಂದ್ರೆ ಇಸ್ಕೊಳ್ಳಿ ನನಗೆ ಮುಂದೆ ಅನಿಸೋದು. ಹಂಗಾರೆ ನಾ ಇಲ್ಲ ಅಂದಿದ್ರೆ ಇಸ್ಕೊತಿದ್ದೆ. ಇನ್ನು ಯಾವನ ಹತ್ರ ಎಟ್ಟೆಟ್ಟು ರೊಕ್ಕ ಇಸ್ಕೊಂಡು ಇಟ್ಟಿರಿ ಅದನ್ನು ನೀವು ಅದನ್ನು ನನಗೆ ಗಂಟು ಕೊಡ್ರಿ. ದೇಶದ ಭಾಡೆ ಊರು ಬಿಕ್ಕಿ ಭಾಡೆ ಎಲ್ಲಿಂದ ಬಂದಿದ್ದಿ? ನನಗೆ ಬಳೆ ಜೋಡಾಗಿ ನೀನು ಇಂಥ ಹಲಕಟ್ಟು ಭಾಡೆ ಹುಡ್ತಿ ಅನ್ನೋದು ಗೊತ್ತಾಗಿದ್ರೆ ನಿನ್ನ ಹೊಟ್ಟೆಗೆ ಸಾಯಿಸಿಬಿಡ್ತಿದ್ದೆ ನಾನು. ನೀ ಎಷ್ಟು ಚೀರಾಡ್ಬಿಟ್ರೆ ನಾನು ಹೆದರ್ಕೊಂಡ್ಬಿಡ್ತೇನೆ ಅನ್ಕೊಂಡೆ. ಭಾಡೆ ನಿನ್ನಂಥವು ಮಕ್ಕಳು ಹಡಿಯೋದಕ್ಕಿಂತ ನಾನು ಗೊಡ್ಡೆ ಆಗಿದ್ದಿದ್ರೆ ಬೇಸಿತ್ತು. ಎಲ್ಲವಕ್ಕೂ ಏನೇನೋ ಬರ್ತೈತಿ, ನಿನಗೇನೋ ಬರವಲ್ದು ನೋಡು ಹೊತ್ಕೊಂಡು ಹೋಗಂತ. ಅದು ಎಲ್ಲರೂ ಏನಾರ ಆಗಿ ಹೋಗಬಾರ್ದ ನೀನು ಶೆಟ್ಟದು. ನಮ್ಮ ಜಲಮಾ ತಿನ್ನಾಕ ಎದಕ್ಕೆ ನಮ್ಗೆ ಜೋಡಾಗಿದ್ದಿ ನೀನು? ಅತ್ತೀರ ಹೋಲಿ ಬಿಡ್ರಿ, ಮತ್ತೆ ನಿಮಗೂ ಹೊಡ್ಯಾಕೆ ಬರ್ತೈತೆ ಅದು. ಅದನ್ನು ತಡೋದಕ್ಕಿಂತ ನಮ್ಮ ಪಡಿಗೆ ನಾವು ಇರೋದೇ ಬೇಸಿ ಏನು ಯಾಕೆ ಮಾಡ್ಕೊಂಡು ಹಾಳು ಬಿಡ್ಲಿ ಬಿದ್ಕೊಂಡು ಹೋಗ್ಲಿ. ಲೈ ಏನು ಅಡುಗೆ ಮಾಡಿ ಹೌದು ನನಗೆ ಉಣ್ಣಕ್ಕೆ ತಟ್ಟ ತುಂಬ ಹೋಗು. ಏನೈತಿ ಏನು ತಂದು ಹಾಕಿ ಅಂತ ನಿನಗೆ ಅಡುಗೆ ಮಾಡಿ ನಾವು ಉಣ್ಣಕ್ಕೆ ಸುಮ್ಮನೆ ಕೊಡ್ಬೇಕು? ಏನು ಹಾಕಿ ಏನು ತಂದು ಹಾಕಿ? ಅಕ್ಕಿ ಬ್ಯಾಡಿ ಜೋಳ ಏನಾರು ತಂದು ಹಾಕಿಯೇನ ನಿನಗೆ ಮಾಡಿ ಹೆಣಕ್ಕೆ ಬಡಿಯಾಕ? ದುಡ್ದಿದ್ದಲ್ಲ ಮನೆಗೆ ಕೊಡ್ದಾನಲ್ಲಮ್ಮ. ಏನು ಮಾಡ್ತೀರಪ್ಪ, ಏನು ಮಾಡ್ತೀರಿ? ನಮ್ಮ ಮನೆಗಂತೂ ತಂದು ಕೊಟ್ಟಿಲ್ರಿ. ದುಡ್ದಿದ್ದನ್ನ ಯಾವ್ದಕ್ಕೆ ಮನೆಗೆ ಹೋಗಿ ತಂದು ಕೊಟ್ಟಿರಿ ನೋಡು, ಅಲ್ಲೇ ಹೋಗಿ ತಿಂದ ಬಾ ಹೋಗ್ರಿ. ನಮ್ಮ ಮನೆಗೆ ತಂದು ಕೊಟ್ಟಿಲ್ಲ ನೀವು, ಅದಕ್ಕೆ ನಾವು ನಿಮಗೆ ಮಾಡಿ ಹಾಕೋದಿಲ್ಲ. ನಿನ್ನ ನಿನಗೆ ಬನ್ನಿ ಅಂದ್ರೆ ನೀನು ತೊಳ್ದೋಗ್ಬಿಡ್ತೇನೆ ನಾನು. ಅರ ಕುಂದುರ ಕಸಬರ್ಗಿ ನಿನ್ನ ಊರು ಬಿಕ್ಕಿ ಭಾಡೆ ದೇಸರ ಬಾಯಾಗನ ಹೇಳಿ ತುಂಬಲಿ ನಿನಗೆ. ಎಟ್ಟು ನಿಗಿರ್ತಿದಿ ಯಾವಕ್ಕೆ ಏನೇನ ಬಂದು ಹೊತ್ಕೊಂಡು ಹೊಟ್ಟೈತೆ ನೋಡು. ಇದಕ್ಕೇನು ಬರವಲ್ದು ಅರಗಾಲ. ನೀ ಯಾವಾಗ ದುಡ್ದು ತಂದು ಹಾಕಿಲ್ಲ? ನೀ ದುಡ್ದಿದ್ದು ನೀವು ಉಚ್ಚಿ ಕುಡಿಯಾಕ ಸಾಲದಲ್ಲ ತಂದು ಹಾಕ್ಯಾನಂತ. ನಾವು ಕಂಡವ್ರ ಮನೆ ಮುಸ್ರಿ ತಿಕ್ಕಿ ನಿನಗೂ ಹಾಕಾಕತ್ತೀವಿ ಮುಸ್ರಿ ತಿನ್ನಾಕ. ನೀವೇನು ಯಾಕಂದ್ರೆ ನನಗೆ ಊಟ ಕೊಡ್ತಾರ ಕೊಡೋದಲ್ಲ ಆಟ ಆಡ. ಅಡುಗೆನ ಮಾಡಿಲ್ಲ, ಮನ್ಯಾಗ ಅಡುಗೆ ಮಾಡಕ್ಕೆ ಏನೂ ಇಲ್ಲ. ಇದ್ರೆ ನೀನು ಹಾಕ್ಕೊಂಡು ತಿನ್ನು ಹೋಗು. ತಂಗಿ ನಡಿ ಗೌಡ್ರ ಮನೆ ಕಡೆ ಹೋಗ್ಬರೋಣ. ತಂಗಿ ಕಣ್ಣೀರು ಬಾರಿಸ್ಕೊ. ಈ ಕಸಬರಗಿ ಸಾಲೆಗೆ ನೀ ಏನು ಅಳಬೇಡ. ಈ ಮನೆ ಏನೈತಲ್ಲ ನಿನ್ನ ಹೆಸರಿಗೆ ಬರ್ತೀನಿ. ಅದೊಟ್ಟು ಹೊಲ ಐತಲ್ಲ ಅದನ್ನು ನಿನ್ನ ಹೆಸರಲ್ಲೇ ಬರ್ತೀನಿ. ಕುಂದ್ರವಲ್ಲಾಕ ಈ ರಂಡಿ ಮಗ. ಕಣ್ಣೀರು ಬಾರಿಸ್ಕೊ. ನಡಿ ನಡಿ ಹೋಗ್ರಿ ಎಲ್ಲ ಹೋಗ್ಯಾರ ಕೊನೆ ಮನೆ ಬರ್ಬೇಕಲ್ಲ ನೀವು. ಬರ್ರಿ ನಿಮ್ಗೆ ನೋಡ್ಕೊತಾರೆ ನಾನು. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲರೂ ಆರಾಮದಿರಿ?
ಇವತ್ತು ಕುಡ್ಕನ ಬಗ್ಗೆ ಮಾಡಿದ್ದು ಈ ಎಪಿಸೋಡು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ನಾನು ಅನ್ಕೋತೀನಿ. ಓಣ್ಯಾಗ ಕುಡ್ಕುರ್ದು ನಿಜವಾಗ್ಲೂ ಹಿಂಗೆ ಜಗಳ ಆಗ್ತೈತಿ, ನಾನು ನೋಡಿದ್ದೀನಿ. ನಾನು ನೋಡಿರುವಷ್ಟನ್ನು ನಾನು ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ಇನ್ಯಾವ ಥರ ನಿಮ್ಮೂರ ಕಡೆ ಕುಡುಕರು ಜಗಳ ಮಾಡ್ತಾರೆ ಅನ್ನೋದನ್ನು ಒಂದ್ಸಲಿಗೆ ನೀವು ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಬರ್ರಿ. ಅಂದ್ರೆ ನಾವೆಲ್ಲ ಸಣ್ಣವರಿದ್ದಾಗ ಈ ಥರ ಎಲ್ಲ ದಾನ್ಲೆ ಭಾಳ ನಡೀತಿತ್ತು. ಆದರೆ ಈಗೆಲ್ಲ ಕಡಿಮೆ ಆಗೈತಿ ಇದೆಲ್ಲ. ಈ ಥರ ಎಲ್ಲ ಗಂಡದಿರೋ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಇಲ್ಲ ಈಗ, ನಾನು ನೋಡಿರೋ ಹಂಗೆ. ನಾವು ಸಣ್ಣವರಿದ್ದಾಗ ಈ ಥರ ಎಲ್ಲ ಭಾಳ ಆಗ್ತಿತ್ತು. ಅಂದರೆ ಅವಾಗೆಲ್ಲ ಓಣ್ಯಾಗ ಜಗಳ ಆಗ್ತಿದ್ರು, ಗಂಡ ಹೆಂಡತಿ ಹೊಡೆದಾಡ್ತಿದ್ರು, ಹೋಗಿ ಹೇಳ್ತಿದ್ರು. ಆದರೆ ಈಗ ಯಾರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತಂದರೆ ಅವ್ರು ಏನಾದರೂ ಒಂದು ಅಂದ್ಬಿಡ್ತಾರೇನೋ ಅಂತ. ಅವಾಗೆಲ್ಲ ಅಂದರೂ ಅವ್ರು ಏನು ತಲೆ ಕೆಡಿಸ್ಕೊತಿದ್ದಿಲ್ಲ, ಅವಂಗ ನಾಲ್ಕು ಹಣದು ಮನೆಗೆ ಅಟ್ಟಿ ಬರ್ತಿದ್ರು, ಹಾಗೆಲ್ಲ ಇರ್ತಿತ್ತು ನಾವು ಸಣ್ಣವರಿದ್ದಾಗ. ಈಗೆಲ್ಲ ಹೆಂಗೋ ನಮಗೆ ಹಂಗೆ ಅನ್ನಿಸ್ತಿಲ್ಲ. ಅವಾಗಿನ ಥರ ಈಗಿಲ್ಲ, ಎಲ್ಲ ಬದಲಾಗಿತ್ತೆ ಅಂತ ಅನ್ನಿಸ್ತೈತಿ. ಇರಲಿ, ಇವತ್ತಿನ ಎಪಿಸೋಡು ನಿಮ್ಗೆ ಹೆಂಗೆ ಅನ್ನಿಸ್ತು? ಇವತ್ತಿನ ಎಪಿಸೋಡು ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ, ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಹೋಗಿ ಬರ್ರಿ, ಮತ್ತೆ ನಾನು ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.